ನೋಡಿ ನಾನಿವತ್ತು ಮೂಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ರುಚಿ ಕೊಡುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ಇವಾಗ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೆಸರು ಬೇಳೆನ ನೆನೆ ಇಟ್ಟಿದ್ದೆ, ಮತ್ತು ಸ್ವಲ್ಪ ಮೂಲಂಗಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ದೊಡ್ಡದು ಅಂದರೆ ತೀರಾ ದೊಡ್ಡದು ಅಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಭಾಳ ನಾವು ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡ್ವಿ ಅಂದರೆ ಅಷ್ಟೊಂದೇನು ಟೇಸ್ಟ್ ಕೊಡೋಲ್ಲ ಅಂತೇಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ ಮಾಡಬೇಕು ಮತ್ತು ತುಂಬ ರುಚಿ ಕೊಡುತ್ತೆ ಇದು. ರೊಟ್ಟಿ, ಪಲ್ಯ ಮತ್ತು ಚಪಾತಿಗಂತೂ ಇನ್ನೂ ಸಖತ್ತ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಂದು ಕಡೆ ಸಾಂಬಾರು ಮಾಡ್ತಾರೆ, ನಮ್ಮ ಸೈಡ್ ಇದನ್ನು ಸಾಂಬಾರು ಮಾಡಲ್ಲ. ನಾವು ಈ ಥರ ಪಲ್ಯ ಮತ್ತು ಪಚಡಿನ ಮಾಡ್ಕೊಂಡು ತಿಂತೀವಿ. ಯಾಕಂದರೆ ಸಾಂಬಾರು ಇಲ್ಲಿ ಯಾರೂ ಅಷ್ಟೊಂದು ಮಾಡೋದಿಲ್ಲ. ಈ ಥರ ಪಲ್ಯ ಮತ್ತು ಕೋಸಂಬರಿನ ನಾವು ಮಾಡ್ತೀವಿ. ಇಲ್ಲಿ ನೋಡಿ, ಇನ್ನೊಂದು ಕಡೆ ನಾನು ಇದನ್ನು ಎಣ್ಣೆನ ಹಾಕಿಬಿಟ್ಟು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಬೇಕು ಎಣ್ಣೆ ಕಾದ ನಂತರ. ಅದಕ್ಕೆ ಆಮೇಲೆ ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಮೂಲಂಗಿ ತಿನ್ನೋಕೆ ಇಷ್ಟಪಡಲ್ಲ ಅಲ್ವಾ. ಮೂಲಂಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕೆಲವೊಬ್ರು ಇಷ್ಟಪಡೋದಿಲ್ಲ. ಹಾಗಾಗಿ ಈ ಥರ ಪಲ್ಯನಾದರೂ ಮಾಡಿಕೊಂಡು ತಿನ್ಬೋದು. ಅದನ್ನು ಪಚಡಿನಾದರೂ ಮಾಡ್ಕೋಬೋದು. ನಾವು ಪಲ್ಯನೂ ಮಾಡ್ತೀವಿ ಮತ್ತು ಪಚಡಿನೂ ಮಾಡ್ತೀವಿ. ಈ ಥರ ನೋಡಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು, ಇದನ್ನು ಭಾಳ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಪಲ್ಯನ. ಏಕೆಂದರೆ ಕುರುಕುರು ಅಂದ್ರೇ ಪಲ್ಯ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಬರೇ ಬಾಯಿಂದನೇ ತಿನ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಪಲ್ಯ ಮಾತ್ರ. ಇವಾಗ ನೋಡಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸೊಪ್ಪನ್ನು ಸಹ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಏಕೆಂದರೆ ಬರೀ ಮೂಲಂಗಿ ಹಾಕಿದ್ವಿ ಅಂದರೆ ಅಷ್ಟೊಂದೇನು ಇಷ್ಟಪಡೋದಿಲ್ಲ ಅಂತೇಳಿ ಅದರಲ್ಲಿ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಭಾಳ ಏನು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ನೀರನ್ನು ಏನು ನಾವು ಮುಟ್ಸೋ ಹಾಗಿಲ್ಲ, ಬರೀ ಎಣ್ಣೆಲೇ ನಾವು ಬೇಯಿಸ್ಕೋಬೇಕು ಪಲ್ಯನ. ಇದಕ್ಕೆ ಮೂಲಂಗಿ ಏನು ಹೆಚ್ಚಿಟ್ಕೊಂಡಿದ್ದಲ್ಲ ಮೂಲಂಗಿನ ಹಾಕ್ತಾರೆ. ನೀವು ಕೇಳ್ಬೋದು, ಮೂಲಂಗಿ ಹೋಳು ಭಾಳ ದೊಡ್ಡದಾಗಿ ಹೆಚ್ಚಿದ್ದೀರಾ ಅಂತ. ಯಾಕಂದರೆ ಸಣ್ಣದಾಗಿ ಹೆಚ್ಚಿ ಮಾಡ್ಬೋದು, ಮತ್ತು ನಾವು ಸಣ್ಣದಾಗಿ ತುರಿಮಣೆಯಿಂದ ತುರ್ಕೊಂಡಾದರೂ ಮಾಡ್ಬೋದು. ಆದರೆ ಅಷ್ಟೊಂದೇನು ಟೇಸ್ಟ್ ಕೊಡೋಲ್ಲ. ಈ ಥರ ಸ್ವಲ್ಪ ಹೋಳಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ತೊಳೆದ್ಬಿಟ್ಟು ಈ ಥರ ಹೆಚ್ಚಿ ಮಾಡ್ತಾಯಿದ್ದೀನಿ. ನಾನು ಸಿಪ್ಪೆ ಏನು ತೆಗೆದಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಯಾಕಂದರೆ ಸಿಪ್ಪೆ ತೆಗೆದ್ರೆ ಏನು ಅಷ್ಟೊಂದು ಇದು ಅನಿಸ್ಲಿಲ್ಲ, ಅದಕ್ಕೆ ಹಾಗೆ ತೊಳೆದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಮೇಲ್ಗಡೆ ಸಿಪ್ಪೆನ ತಗೋಬೋದು. ನೋಡಿ, ಇವಾಗ ನಾನು ಮೂಲಂಗಿ ಹೋಳನ್ನು ಹಾಕಿದ್ದೀನಲ್ವ, ಇವಾಗ ಅದನ್ನು ಸಹಿತ ಫ್ರೈ ಮಾಡ್ಕೊತೀನಿ. ಇದರಲ್ಲಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ, ನೀರೇನು ಹಾಕಬಾರ್ದು. ಇವಾಗ ನೋಡಿ, ಇದನ್ನು ನೀಟಾಗೆಲ್ಲ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಕಿದರೆ ಆಗೋಗುತ್ತದೆ. ನೋಡಿ, ಬೇಗ ಆಗುವಂತಹ ಪಲ್ಯ ಇದು. ಇವಾಗ ಆವಾಗಲೇ ನಾನು ಹೆಸರುಬೇಳೆನ ನೆನೆಸಿ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಆದರೆ ಸಾಕು ಹೆಸರುಬೇಳೆ. ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇದರಲ್ಲಿ ನೀವು ಬೇಕಾದರೆ ಸೌತೆಕಾಯಿಯನ್ನು ಹೆಚ್ಚಿ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ, ಹಾಗೆ ಬರೀ ಮೂಲಂಗಿ ಪಲ್ಯ ಅಲ್ವಾ, ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ, ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದಿದು. ಕೆಲವೊಬ್ಬರು ಮೂಲಂಗಿ ಸೊಪ್ಪನ್ನು ಮತ್ತು ಮೂಲಂಗಿ ತಿನ್ನೋಕೆ ಇಷ್ಟಪಡೋದಿಲ್ಲ ಅನ್ನೋರು ಈ ಥರ ಪಲ್ಯ ಮಾಡಿಕೊಂಡು ತಿನ್ಬೋದು. ಏಕೆಂದರೆ ರುಚಿ ಕೊಡುತ್ತೆ. ನೀವು ಹೊರಗೆಲ್ಲ ಟ್ರಿಪ್ ಹೊಂಟಾಗ ಸಹಿತ ಇದನ್ನು ಮಾಡ್ಕೊಂಡು ಹೋಗ್ಬೋದು. ನೋಡಿ, ನಮ್ಮ ಸೈಡ್ ಮಾತ್ರ ನಾವು ಇದೇ ಥರ ಪಲ್ಯ ಪಚಡಿ ಮಾಡ್ತಿರ್ತೀವಿ. ಬಟ್ ಸಾಂಬಾರು ಮಾಡೋದಿಲ್ಲ ಜಾಸ್ತಿ. ಈ ಕಡೆ ಮೂಲಂಗಿ ಸಾಂಬಾರನ್ನು ನಾವು ಮಾಡೋದಿಲ್ಲ, ಈ ಥರ ಪಲ್ಯ ಪಚಡಿನ ಮಾಡ್ತಿರ್ತೀವಿ. ನೋಡಿ, ಇವಾಗ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಭಾಳ ಮುಖ್ಯ ಆಗೈತಿ. ನಿಮ್ಮ ಸಪೋರ್ಟು ಇದೇ ಥರ ಇರಲಿ. ನಿಮ್ಮ ಸಪೋರ್ಟಿಂದನೇ ನಾವು ಈ ಥರ ಮುಂದೆ ಬರ್ತಾಯಿದ್ದೀವಿ. ದಯವಿಟ್ಟು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ ನೋಡಿರಿ, ಇದನ್ನು ನಾನು ಬೇಯಕ್ಕೆ ಇಟ್ಬಿಡ್ತೀನಿ. ಒಂದು 10 ನಿಮಿಷ ಬೇಯಿಸ್ಬಿಡೋಣ. ಇದಕ್ಕೆ ನಾನು ಏನೂ ಮಿಕ್ಸ್ ಮಾಡಿಲ್ಲ ನೋಡಿ, ಬೆಲ್ಲ ಸಕ್ಕರೆ ಏನೂ ಹಾಕಿಲ್ಲ. ಸ್ವಲ್ಪ ಖಾರವಾಗಿ ಇರಲಿ ಅಂತ ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಆಮೇಲೆ ಇದಕ್ಕೆ ತೆಗೆದಾದ್ಮೇಲೆ ಸ್ವಲ್ಪ ಗುರಾಳ ಪುಡಿಯನ್ನು ಮಿಕ್ಸ್ ಮಾಡ್ಕೊತೀವಿ ನೋಡಿ ನಾವು. ನೋಡಿ, ಇದನ್ನು ಸೊಪ್ಪು ಮತ್ತು ಇದನ್ನು ಹಾಗೆ ಹೆಚ್ಚಿಬಿಟ್ಟು ಮಾಡ್ತಾರೆ. ಹೋಳನ್ನು ಹಾಗೆ ಮಾಡಿಬಿಟ್ಟು ಈ ಥರ ಏನು ಒಗ್ಗರಣೆ ಕೊಡೋದಿಲ್ಲ, ಹಾಗೆ ತಿಂತಾರೆ. ಬಟ್ ಈ ಥರ ಪಲ್ಯನೂ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ ಅಲ್ವಾ. ಅದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿರಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಸ್ವಲ್ಪ ಗುರಾಳ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಗುರಾಳ ಪುಡಿ ಹಾಕಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಈ ಥರ ಕಲಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಸಾಕು, 2 ನಿಮಿಷನ ಬೇಯಿಸ್ಕೊಂಡು ಇದನ್ನು ರೊಟ್ಟಿಗಾದರೂ ತಿನ್ಬೋದು, ಚಪಾತಿಗಾದರೂ ತಿನ್ಬೋದು. ನೋಡ್ರಿ, ಈ ಥರ ಮಾಡಿ ನೋಡ್ರಿ, ಬರೇ ಬಾಯಿಂದನೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಇಷ್ಟ ಏನು ಅನಿಸೋದಿಲ್ಲ, ಯಾಕೆಂದರೆ ನಾವು ಇದಕ್ಕೆ ಒಗ್ಗರಣೆ ಹಾಕಿರ್ತೇವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಷ್ಟೊಂದು ಏನು ಬರೋದಿಲ್ಲ.
ತುಂಬ ಟೇಸ್ಟ್ ಬರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹೇಗಿತ್ತು ಅಂತ ವಿಡಿಯೋ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಹಾಗೆ ಲೈಕ್ ಕೊಡ್ರಿ. ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೈತ್ರಿ, ಅದನ್ನು ಇವತ್ತು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ನಾಳೆ ವಿಡಿಯೋ ಮಾಡಿ ಹೇಳ್ತೀನಿ ಏನು ಅಂತ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಮತ್ತು ಇವತ್ತು ಸಾಂಗ್ ಹಾಕ್ತೀನಿ, ದಯವಿಟ್ಟು ಸಾಂಗ್ ಕೇಳಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಭಾಳ ಮುಖ್ಯ. ನೋಡಿ, ಇವಾಗ ಸಣ್ಣದೊಂದು ಬಾಣಲೆಯಲ್ಲಿ ನಾನು ಅದನ್ನು ಸರ್ವ್ ಮಾಡಿದ್ದೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ದಯವಿಟ್ಟು ಟ್ರೈ ಮಾಡಿರಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.